ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಈ ವ್ಲಾಗ್ ಬಂದು ನಮ್ಮ ಫ್ಯಾಮಿಲಿ ಜೊತೆ ಮಂತ್ರಾಲಯ ಹೋಗಿದ್ದು. ನಾವು 18 ಜನ ಹೋಗಿದ್ವಿ. ಟ್ರೈನ್ ಟಿಕೆಟ್ ಬುಕ್ ಮಾಡಿಕೊಂಡು ನಮ್ಮ ಜರ್ನಿ ಹೇಗಿತ್ತು ಅಂತ ಈ ವಿಡಿಯೋ ಮೂಲಕ ತೋರಿಸ್ತೀನಿ. ಇವರೆಲ್ಲ ದೊಡ್ಡಮ್ಮ, ಚಿಕ್ಕಮ್ಮ ಮತ್ತು ನಮ್ಮ ಅಕ್ಕಂದಿರು, ಕಸಿನ್ಸ್, ನಮ್ಮ ಫ್ಯಾಮಿಲಿ ಫುಲ್ ಹೋಗಿದ್ವಿ. ಮತ್ತು ನಮ್ಮ ಅಮ್ಮನ ಫ್ರೆಂಡ್ಸು ಕೂಡ ಬಂದಿದ್ದಾರೆ. ನಾವು ಸಾಯಂಕಾಲ 5 ಗಂಟೆಗೆ ಟ್ರೈನ್ ಹತ್ತಿ ಅಲ್ಲಿ ನಾವು ರೀಚ್ ಆಗಿದ್ದು. ನೈಟ್ 2:30ಕ್ಕೆ ರೀಚ್ ಆಗಿದ್ದು ಟ್ರೈನ್. ಅಲ್ಲಿ ನಾವು ಸ್ಟೇ ಆಗೋದಕ್ಕೆ ಮುಂಚೆನೇ ರೂಮ್ನೆಲ್ಲ ಬುಕ್ ಮಾಡ್ಕೊಂಡಿದ್ವಿ. ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳಿ ಅಮ್ಮ ಮುಂಚೆನೇ ಬುಕ್ ಮಾಡಿದರು. 3 ರೂಮ್ ಬುಕ್ ಮಾಡಿದ್ವಿ ಇಷ್ಟು ಜನಕ್ಕೆ. ನಾವು ಎಲ್ಲ ಹತ್ತಿದ್ದು ಬೆಳ್ಳೂರು ಕ್ರಾಸಲ್ಲಿ ಹತ್ತಿದ್ದು. ಬೆಳ್ಳೂರು ಕ್ರಾಸಿಂದ ಡೈರೆಕ್ಟ್ ಮಂತ್ರಾಲಯ. ತುಂಬ ಕಡೆ ಸ್ಟಾಪ್ ಕೊಡುತ್ತೆ. ಬೆಂಗಳೂರಲ್ಲಿ 2 hours ವೆಯ್ಟ್ ಮಾಡಿದ್ವಿ. ನನಗೆ ತುಂಬ ಬೋರ್ ಹೊಡಿತಿತ್ತು ಅಂತ ಮಾಮೂಲಿ ಟ್ರೈನಲ್ಲಿ ಎಲ್ಲ ಫನ್ ಮಾಡಿಕೊಂಡು, ಗೊತ್ತಲ್ಲ ಲೇಡೀಸ್ ಎಲ್ಲ ಒಟ್ಟಿಗೆ ಇದ್ದರೆ ಯಾವ ಥರ ಫನ್ ಮಾಡ್ತಾರೆ, ಎಂಜಾಯ್ ಮಾಡಿಕೊಂಡು ನಾವು ಮಂತ್ರಾಲಯ ರೀಚ್ ಆದ್ವಿ. ರೈಲ್ವೆ ಸ್ಟೇಷನಿಂದ ರಾಯರ್ ಸನ್ನಿಧಿಗೆ ಹೋಗೋದಕ್ಕೆ 16 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಗಾಡಿಗಳೆಲ್ಲ ತುಂಬ ವೆಯ್ಟ್ ಮಾಡ್ತಿರ್ತವೆ. ಹಾಗಾಗಿ ಏನು ತೊಂದರೆ ಇಲ್ಲ, ಗಾಡಿ ಸಿಗಲ್ಲ ಅಂತ ಒಬ್ರಿಗೆ 50 ರೂಪಾಯಿ. ಹಾಗೆ ನಮಗೆ ಟೋಟಲ್ 18 ಜನ ಇದ್ದಿದ್ದರಿಂದ ಟೋಟಲ್ 800 ರೂಪಾಯಿ ಕೊಟ್ಟು ಒಂದು ಟಿ ಬುಕ್ ಮಾಡಿಕೊಂಡು ಹೋಗಿ ರೀಚ್ ಆಗಿ ಅಲ್ಲಿ ಸ್ಟೇ ಮಾಡಿ ಇನ್ನು ಬೆಳಗ್ಗೆ ಎದ್ದು ರೆಡಿಯಾಗಿ ನಾವು ರಾಯರ ಸನ್ನಿಧಿಗೆ ಬಂದ್ವಿ. ಅಲ್ಲಿ ದರ್ಶನ ಎಲ್ಲ ಮಾಡಿದ್ವಿ. ನಾನು ಫಸ್ಟ್ ಟೈಮ್ ಹೋಗಿದ್ದೆ. ತುಂಬಾ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ಒಂದು ಪಾಸಿಟಿವ್ ಎನರ್ಜಿ ಬಂತು ನನಗೆ. ಪೀಸ್ಫುಲ್ ಅನ್ನಿಸ್ತು. ಮೈಂಡೆಲ್ಲ ತುಂಬ ರಿಲ್ಯಾಕ್ಸ್ ಆಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಅಲ್ಲಿ ದರ್ಶನ ಎಲ್ಲ ಮಾಡಿ ಊಟ ಮಾಡಿ ನೆಕ್ಸ್ಟು ರೂಮಿಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ನಾವು ಟೆಂಪಲ್ಗೆ ಬಂದು ನಾವು ಹೋಗಿ ಆಷಾಢ ಮಾಸ ಶುಕ್ರವಾರ ಆಗಿರೋದ್ರಿಂದ ತುಂಬ ವಿಶೇಷವಾದ ಪೂಜೆ ನಡೀತಿತ್ತು ರಾಯರ ಸನ್ನಿಧಿನಲ್ಲಿ. ನಾವು ಹೋಗುವಷ್ಟರೊಳಗಡೆ ಬಂದು ರಥ ಆಲ್ರೆಡಿ ಬಂದು ಒಂದು ಸುತ್ತು ಬಂದು ಆಲ್ರೆಡಿ ಕಂಪ್ಲೀಟ್ ಆಗಿತ್ತು. ಅದು ಗಂಧದ ಮರದ್ದು ತುಂಬ ಪರಿಮಳ ಇತ್ತು. ದೇವಸ್ಥಾನ ತುಂಬ ಗಂಧದ ಪರಿಮಳ. ನೆಕ್ಸ್ಟು ಬೆಳ್ಳಿದು, ಅದರಿಂದ ಚಿನ್ನದ್ದು, ನೆಕ್ಸ್ಟು ಅದರಿಂದ ಪಂಚಲೋಹದ್ದು. ಆ ಥರ ವಿಶೇಷವಾದಂಥ ಪೂಜೆ ನಡೀತಿತ್ತು ರಾಯರ ಸನ್ನಿಧಿಯಲ್ಲಿ. ಮತ್ತು ದರ್ಶನ ಎಲ್ಲ ಮಾಡಿ ರಾಯರ ಆಶೀರ್ವಾದ ಪಡ್ಕೊಂಡು ನೆಕ್ಸ್ಟ್ ಊಟ ಮಾಡಿ ನೆಕ್ಸ್ಟ್ ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ವಿ. ನೈಟ್ ಟೈಮ್ ದೇವಸ್ಥಾನ ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ತುಂಬ ರಿಲ್ಯಾಕ್ಸ್ ಅಂತ ಅನ್ನಿಸ್ತು. ಅವತ್ತಿನ ದಿನ ಕಂಪ್ಲೀಟ್ ಮಾಡಿ ನಾವು ವಾಪಸ್ ರಿಟರ್ನ್ ನಮ್ಮೂರಿಗೆ ಬಂದ್ವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸಪೋರ್ಟ್ ಮಾಡಿ.